ಪೋಕ್ಸೋ ಕೇಸ್ ದಾಖಲಾಗಿರೋದೀಗ. ಟಿವಿ9ಗೆ ಸಹೋದರ ಪರಶುರಾಮ್ ಮುತ್ಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಮಲ್ಲಿಕಾರ್ಜುನ್ ಮುತ್ಯ ಯಾವುದೇ ತಪ್ಪು ಮಾಡಿಲ್ಲ, ಬಾಲಕಿ ಪೋಷಕರು ನಮಗೆ ಸಂಬಂಧಿಕರೇ ಆಗಬೇಕು ಅಂತಿದ್ದಾರೆ. ಒಂದು 2-3 ದಿನದ ಹಿಂದ್ಗಡೆನೆ ಅವರೆಲ್ಲ ಪೂರ ಪರಿಹಾರ ಫ್ಯಾಮಿಲಿ ಪರಿಹಾರ ಬಂದಿತ್ತು. ನಮ್ಮ ದೂರಲ್ಲಿ ಸಂಬಂಧ ಅವರು ಬಂದಾಗ ಇವೆಲ್ಲ ಕುಂತು ಬರ್ತ್ಡೇ ಮಾಡ್ಕೊಂಡು ಗೇಸಿಂದ ಅವರು ಒಂದು ವಿಡಿಯೋ ಮಾಡ್ಕೊಂಡು ಗೇಸಿಂದ ಮುತ್ಯ ಒಂದು ತಂದೆ ಪ್ರೀತಿ ತೋರಿಸಿ ತಂಗಿ ಪ್ರೀತಿ ತೋರಿಸಿ ಗೇಸಿಂದ ಒಂದು ಮುದ್ದಾಡೋದು, ಒಂದು ಮಾತುಕತೆ ಆಡೋದು, ಒಂದು ಏನು ಹಿಂಗೆ ಅವ್ರದ್ದೆಲ್ಲ ತಂದೆ ಸಮ್ಮುಖದಲ್ಲೇ ಇದು ಮಾಡ್ಯಾರ, ಕುಟುಂಬ ಜೊತೆನೇ ಮಾಡ್ಯಾರ. ತಾಯಿ ಏನು ಮಾಡ್ಯಾಳ, ಅದು ಒಂದು ತಂದೆ ಏನು ಮಾಡ್ಯಾನ, ಒಂದು ವಿಡಿಯೋ ಮಗ ಮುತ್ಯ ಚಂದ ಮುದ್ದಾಡ್ಯಾನ ಅಂತ ಗೇಸಿಂದ ಒಂದು ವಿಡಿಯೋ ಸ್ಟೇಟಸ್ ಇಟ್ಟಾನೆ. ಅದೇನು ಮಾಡ್ಯಾರ, ಈ ಮೀಡಿಯಾದವರು ಎಲ್ಲರೂ ಕೂಡಿಗೇಸಿಂದ ಅದು ಬೇರೆ ಥರ ಬಳಕೆ ಮಾಡಿಕೊಂಡು, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಥರ ಬಳಕೆ ಮಾಡಿಕೊಂಡು ಇಲ್ಲಿ ಒಂದು ಅಪಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಪೂರ್ವಕವಾಗಿ ಮಾಡಿ, ಇದು ಯಾವುದೇ ಕಾರಣಕ್ಕೆ ನಾವು ಇದು ಖಂಡಿಸ್ತೀವಿ ಸರ್. ನಾವು ನಮ್ಮದು ಒಳ್ಳೆಯ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಅದು ಹಿಡ್ಕೊಂಡು ಇಲ್ಲಿ ತನಕ ನಮ್ಮ ತಂದೆಯವರಾಗಲಿ, ನಮ್ಮ ಮಲ್ಲಿಕಾರ್ಜುನ್ ಮುತ್ಯ ಅವರಾಗಲಿ, ಯಾರೇ ಆಗಲಿ ಒಂದು 2,000 ಇಲ್ಲಿ ತನಕ 2,500 ಸಾಮೂಹಿಕ ಮದುವೆ ಮಾಡ್ಯಾರ. ಅನಾಥಾಶ್ರಮ ಅದಾವ, ಗೋಶಾಲೆ ಅದಾವ, ಎಲ್ಲ ಮಠ ಅದ, ಎಲ್ಲ ರೀತಿ ಒಳಗಡೆ ನಮ್ಮ ತಮ್ಮವರು ಇಲ್ಲಿ ತನಕ ಒಂದು ಕೊಂದು ಕೊರತೆ ಇರಲಾರ್ದ ನೋಡ್ಕೊಂಡು ಹೋಗ್ಯಾರ. ಇಲ್ಲಿ ನಾವು ಅಷ್ಟೇ ಸಪೋರ್ಟಬಲ್ ಆಗಿ, ನಮ್ಮ ಗ್ರಾಮಸ್ಥರನ್ನ ಅಷ್ಟೇ ಸಪೋರ್ಟಬಲ್ ಆಗಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ನಮ್ಮದು ಒಳ್ಳೆಯ ಸಂದೇಶ ಆದ ಹೊರತು ಕೆಟ್ಟ ಸಂದೇಶ ಏನಿಲ್ಲ. ಇಲ್ಲಿ ಬಂದಂಥ ಜನರಿಗೆ ನಾವು ಒಂದು ಪ್ರೀತಿ ಮಮತೆ ತೋರಿಸೋದ್ರಲ್ಲಿ ಏನು ತಪ್ಪೇನಿಲ್ಲ. ಇನ್ನೊಂದು ಏನಂತಂದ್ರೆ ಈಗ ಬರೋಕ್ಕಂಥ ಜನರಿಗೆ ನಾವು ಒಳ್ಳೆ ಪ್ರೀತಿ ತೋರಿಸಿದ್ರೇ ನಾವು ಒಂದು ಒಳ್ಳೆ ಸ್ಥಾನದಾಗ ಇರ್ಬೇಕಾಗ್ತದೆ. ನಾವೇ ಒಂಥರ ಬೇರೆ ಸ್ಥಿತಿ ಒಂದು ವರ್ತನೆ ತೋರಿಸಿರೋದು ಸರಿಯಾಗಿ ಅನಿಸಲ್ಲ. ಒಂದು ಒಳ್ಳೆ ರೀತಿ ಮಗು ನಮಗೂ ತಂಗಿನೇ, ನಮಗೆ ದೂರ ರಿಲೇಷನ್ನೇ, ಅವ್ರು ಬಿಟ್ಟದಂತೇನು ತಪ್ಪಂತಲ್ಲ. ಇದಕ್ಕಿಂತ ಮುಂಚೆಗೆ ಬೇರೆ ಅವು ಇವು ವೀಡಿಯೋಗಳು ಬಿಟ್ಕೊಂತಿರ್ತಾರೆ. ಇದು ಅದ್ರಂಗೆ ಅವ್ರೊಂದು ಬಿಟ್ರೆ ಅದು ವೈರಲ್ ಆಗ್ಯದ. ಈಗ ಬಾಲಕಿಗೆ ಒಂದು ಪೂರ ಫೇಸ್ ತೋರಿಸಿ ಕಟ್ ಮಾಡಿ ಅದೊಂದು ಬೇರೆ ಥರನೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಒಯ್ದಾರ.